ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ವ್ಯಕ್ತಿ ಮರಳಿ ನಿಮ್ಮ ಜೀವನಕ್ಕೆ ಬರ್ತಾರಾ, ಅದು ಯಾರಾದರೂ ಆಗಿದ್ರೂ ಸರಿಯೇ, ಮತ್ತೆ ಅವರು ನಿಮ್ಮ ಲೈಫ್ಗೆ ಬರ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಡ್ತೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿ ಮರಳಿ ನಿಮ್ಮ ಲೈಫ್ಗೆ ಬರ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಆ ವ್ಯಕ್ತಿ ಹೆಸರು ಹೇಳ್ತಾ ಇದ್ದ ಹಾಗೆ 3 ಬಾರಿ ಆ ವ್ಯಕ್ತಿ ಹೆಸರು ಹೇಳ್ಕೊಳ್ಳಿ. ಆ ವ್ಯಕ್ತಿ ಹೆಸರು ಹೇಳ್ಕೊಳ್ತಾ ಇದ್ದಾಗೆ ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ಆಗುತ್ತೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿ ಮರಳಿ ನಿಮ್ಮ ಜೀವನಕ್ಕೆ ಬರ್ತಾರಾ, ಏನಾದರೂ ಗಲಾಟೆ ಆಗಿರಬಹುದು, ನೋ ಕಾಂಟ್ಯಾಕ್ಟ್ ಇರಬಹುದು, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು, ಏನೇ ಇರಬಹುದು, ಆ ವ್ಯಕ್ತಿ ಮರಳಿ ನಿಮ್ಮ ಜೀವನಕ್ಕೆ ಬರ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ಆ ವ್ಯಕ್ತಿಯ ಭಾವನೆಗಳು ಹೇಗಿದೆ, ಆ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ, ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಮರಳಿ ಬರೋ ಅಂಥವ್ರಿದ್ದಾರಾ, ಬರಬೇಕು ಅನ್ನುವ ಮನಸ್ಸಿದೆಯಾ, ದೂರ ಆಗಿರಬಹುದು, ನೋ ಕಾಂಟ್ಯಾಕ್ಟ್ ಆಗಿರಬಹುದು, ಜಗಳಗಳಾಗಿರಬಹುದು, ನಿಮ್ಮ ಅವರ ನಡುವೆ ಏನೇ ಆಗಿರಬಹುದು. ಇಲ್ಲಿ ಲವರ್ಸ್ ಕಾರ್ಡ್ ಬರ್ತಾ ಇದೆ. ಓಕೆ, ಇಲ್ಲಿ 3 ಆಫ್ ವಾಂಡ್ಸ್ ಬರ್ತಾ ಇದೆ. ಓಕೆ, ಈ ವ್ಯಕ್ತಿಗೆ ನಿಮ್ಮ ನೆನಪುಗಳು ಏನಿದೆಯಲ್ಲ ಬಹಳಷ್ಟು ಆಗ್ತಾ ಇದೆ. ಇತ್ತೀಚೆಗೆ ನಿಮ್ಮ ನೆನಪುಗಳು ಬಹಳ ಆಗ್ತಾ ಇದೆ. ಪಾಸ್ಟಲ್ಲಿ ನೀವಿದ್ದಂಥ ರೀತಿಯಾಗಿರಬಹುದು, ನೀವಿಬ್ಬರು ಓಡಾಡಿರುವಂತಹ ದಿನಗಳಾಗಿರ್ಬೋದು, ಕ್ಷಣಗಳಾಗಿರಬಹುದು, ಈ ವ್ಯಕ್ತಿ ಬಹಳಷ್ಟು ಮೆಲ್ಕು ಹಾಕ್ತಾ ಇರ್ತಾರೆ. ಬಟ್ ಆದರೆ ಮುಂದೆ ಬರೋದಕ್ಕೆ ಒಂದು ಸಾಕಷ್ಟು ಕನ್ಫ್ಯೂಷನ್ ಮೈಂಡಲ್ಲಿದ್ದಾರೆ. ನಡೆದಿರುವಂತಹ ಕೆಲ ಘಟನೆಗಳಾಗಿರಬಹುದು, ನಿಮ್ಮ ಅವರ ನಡುವೆ ಆಗಿರುವಂತಹ ಗಲಾಟೆಗಳಾಗಿರಬಹುದು, ಅವರ ಮಿಸ್ಟೇಕ್ಸ್ಗಳೇ ಆಗಿರಬಹುದು, ಏನೇ ಇರಬಹುದು, ಆ ವಿಚಾರವಾಗಿ ಈ ವ್ಯಕ್ತಿ ಒಂದಷ್ಟು ಬಹಳಷ್ಟು ಗೊಂದಲದಲ್ಲಿ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ. ಆದರೂ ಕೂಡ ಆ ವ್ಯಕ್ತಿಗೆ ನೀವಿನ್ನೂ ಮರ್ತಿಲ್ಲ, ನೆನಪು ಇದ್ದೀರಿ. ನೀವು ಅಂದ್ಕೊಳ್ಬೋದು ಈ ವ್ಯಕ್ತಿಗೆ ಫೀಲಿಂಗ್ಸೇ ಇಲ್ವಾ, ಈ ವ್ಯಕ್ತಿ ಬರೋದೇ ಇಲ್ವಾ ನನ್ನ ಲೈಫಿಗೆ, ಈ ರೀತಿ ಎಲ್ಲ ನೀವು ಅಂದ್ಕೊಳ್ಬೋದು. ಬಟ್ ಆದರೆ ಈ ವ್ಯಕ್ತಿಗೆ ಒಂದಷ್ಟು ನಿಮ್ಮ ಬಗ್ಗೆ ಇತ್ತೀಚೆಗೆ ಬಹಳಷ್ಟು ನೆನಪು ಆಗ್ತಾ ಇದ್ದೀರಿ. ಈ ಪಾಸ್ಟಲ್ಲಿ ನೀವು ಇದ್ದಂತಹ ರೀತಿಗಳ ಇರಬಹುದು, ಬಹಳಷ್ಟು ಆ ವ್ಯಕ್ತಿಗೆ ನೆನಪು ಆಗ್ತಾ ಇದೆ. ಬಟ್ ಆದರೆ ಕನ್ಫ್ಯೂಷನ್ ಸ್ಟೇಟಲ್ಲಿದ್ದಾರೆ. ಇಲ್ಲಿ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅವರಿಗೆ ಸರಿಯಾದ ದಾರಿಗಳನ್ನು ಕೂಡ ಗೊತ್ತಾಗ್ತಾ ಇಲ್ಲ. ಹಾಗೆ ಅವರು ಲೈಫಲ್ಲಿ ಏನು ನಡೀತಿದೆ ಅನ್ನೋದೇ ಅರ್ಥ ಆಗ್ತಾಯಿಲ್ಲ. ಬಟ್ ಆದರೆ ನೀವು ಕಾಂಟ್ಯಾಕ್ಟ್ ಮಾಡಿದಾಗ ಆಗಿರಬಹುದು, ನೀವು ಮೆಸೇಜ್ ಮಾಡಿದಾಗ ಆಗಿರಬಹುದು, ನಿಮ್ಮ ಮುಂದೆ ಈಗೋ ತೋರಿಸ್ತಾರೆ, ಸಾಕಷ್ಟು ನಿಮಗೆ ಕಠೋರವಾಗಿ ಮಾತನಾಡ್ತಾರೆ. ಇವರು ಈ ಹಿಂದೆ ಇದ್ದಂಥ ವ್ಯಕ್ತಿನ ಯಾಕೆ ಈ ರೀತಿ ಬದಲಾದರು ಅನ್ನುವ ರೀತಿಯಲ್ಲಿ ಬಹಳಷ್ಟು ನಿಮ್ಮ ಕಣ್ಣು ಮುಂದೆಯೇ ಈ ವ್ಯಕ್ತಿ ಬದಲಾಗ್ತಾ ಇದ್ದಾರೆ ಅಂತ ಹೇಳಬಹುದು. ಸೊ ಮನಸ್ಸಿಗೆ ಬಂದಂತೆ ಮಾತನಾಡುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ನೀವು ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಪದೇ ಪದೇ ಕಾಂಟ್ಯಾಕ್ಟ್ ಮಾಡುವಂಥದ್ದಾಗಿರ್ಬೋದು, ಪದೇ ಪದೇ ಇರಿಟೇಟ್ ಮಾಡುವಂಥದ್ದಾಗಿರ್ಬೋದು, ಈ ರೀತಿ ಇದೆ. ಅವ್ರನ್ನ ಹೀಲ್ ಆಗೋದಕ್ಕೆ ಬಿಡ್ತಾ ಇಲ್ಲ. ಅವ್ರ ಕನ್ಫ್ಯೂಷನ್ ಪದೇ ಪದೇ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗಲೂ ಕೂಡ ಅವರು ಕನ್ಫ್ಯೂಷನ್ ಸ್ಟೇಟ್ಗೆ ಹೋಗ್ತಾ ಇದ್ದಾರೆ ಹೊರತು ಸರಿಯಾದ ದಾರಿ ಅವ್ರಿಗೆ ಕಾಣಿಸ್ತಾ ಇಲ್ಲ. ನಾನು ಏನು ಮಾಡ್ತಾ ಇದ್ದೀನಿ ಅನ್ನುವ ಅರಿವು ಕೂಡ ಆ ವ್ಯಕ್ತಿಗೆ ಆಗ್ತಾ ಇಲ್ಲ ಅಂತ ಹೇಳ್ಬಹುದು. ಇಲ್ಲಿ ಒಂದಷ್ಟು ನಿಮ್ಮ ಕಾಂಟ್ಯಾಕ್ಟ್ ಏನಾದರೂ ಆ ವ್ಯಕ್ತಿಗೆ ಆದಾಗ, ಅಥವಾ ನೀವೇನಾದರೂ ಅವ್ರನ್ನ ಮಾತನಾಡೋದಕ್ಕೆ ಏನಾದರೂ ಈ ಕೆಲವು ದಿನಗಳಲ್ಲಿ ಟ್ರೈ ಏನಾದರೂ ಮಾಡಿದ್ರೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಈಗೋ ತೋರಿಸ್ತಾರೆ. ತುಂಬ ಸಂಪೂರ್ಣವಾಗಿ ಬದಲಾಗೇ ಬಿಟ್ಟಿದ್ದಾರೇನೋ ಅನ್ನುವ ಫೀಲ್ ನಿಮ್ಮ ಮೈಂಡಿಗೆ ಬರಬೇಕು. ಆ ರೀತಿ ಆ ವ್ಯಕ್ತಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗ್ತಾರೆ. ಇನ್ನು ಔಟ್ಕಮ್ ಬಂದು 7 ಆಫ್ ಕಪ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಮರಳಿ ನಿಮ್ಮ ಲೈಫ್ಗೆ ಬರ್ತಾರಾ ಅಂತ ಹೇಳೋಕ್ಕೆ ಹೋದರೆ ಆ ವ್ಯಕ್ತಿ ಫುಲ್ ಬ್ಲ್ಯಾಂಕ್ ಆಗಿದ್ದಾರೆ. ಸಂಪೂರ್ಣವಾಗಿ ಬ್ಲ್ಯಾಂಕ್ ಆಗಿರೋದ್ರಿಂದ ನಿಮ್ಮ ಹತ್ರ ಬರೋದಕ್ಕೆ ಮನಸ್ಸಿದ್ರೂ ಕೂಡ ಏನು ಮಾಡಬೇಕು ಅನ್ನುವ ದೃಢ ನಿರ್ಧಾರ ತಗೊಂಡಿಲ್ಲ. ಈ ಸಂಬಂಧನ ನಾನು ಯಾವ ರೀತಿ ಇಟ್ಕೊಳ್ಬೇಕು, ಯಾವ ರೀತಿ ತಗೊಂಡು ಹೋಗಬೇಕು ಅನ್ನುವ ದೃಢ ನಿರ್ಧಾರನೇ ಈ ವ್ಯಕ್ತಿ ತಗೊಂಡಿಲ್ಲ ಅಂತ ಹೇಳಬಹುದು. ಇನ್ನೂ ಕೂಡ ಈ ಸಂಬಂಧದ ವಿಚಾರವಾಗಿ ಈ ವ್ಯಕ್ತಿ ಕನ್ಫ್ಯೂಷನ್ನಲ್ಲೇ ಇದ್ದಾರೆ. ಇತ್ತೀಚೆಗೆ ನಿಮ್ಮ ವಿಚಾರವಾಗಿ ನೆನಪು ಮಾಡ್ಕೊಳ್ತಾ ಇರೋದು ನಿಜ ಇದೆ. ಬಟ್ ಆದರೆ ನಾನು ಏನು ಮಾಡಿಬಿಟ್ಟೆ ಅನ್ನುವ ಕನ್ಫ್ಯೂಷನ್ ಕೂಡ ಈ ವ್ಯಕ್ತಿಯ ಮೈಂಡ್ನಲ್ಲಿದೆ. ಸರಿಯಾದ ದಾರಿ ಕಾಣಿಸ್ದರೆ ಹಠ, ಕೋಪ, ಸಿಟ್ಟುಗಳು ಜಾಸ್ತಿ ಆಗ್ತಾ ಇದೆ. ಈ ಸಂಬಂಧನ ತಗೊಂಡು ಹೋಗಬೇಕಾ ಬೇಡ ಅನ್ನುವ ಒಂದು ಕನ್ಫ್ಯೂಷನ್ ಸ್ಟೇಟಲ್ಲಿದ್ದಾರೆ.
ಸೊ ಹಾಗಾಗಿ ಇನ್ನೂ ಕೂಡ ಆ ವ್ಯಕ್ತಿಯ ಮೈಂಡ್ನಲ್ಲಿ ನಿಮ್ಮ ವಿಚಾರವಾಗಿ ಕ್ಲಿಯಾರಿಟಿನೇ ಇಲ್ಲ ಅಂತ ಹೇಳಬಹುದು. ಸೊ ಇದು ಮೊದಲನೇ ಕಾರ್ಡ್ ರೀಡಿಂಗ್ ಆಗಿತ್ತು. ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿ ಮರಳಿ ನಿಮ್ಮ ಲೈಫ್ಗೆ ಬರ್ತಾರಾ? ಮರಳಿ ಕಾಂಟ್ಯಾಕ್ಟ್ ಮಾಡುವಂತಹ ಸಾಧ್ಯತೆ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳಿಕೊಂಡು ಈ ಒಂದು ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಮರಳಿ ನಿಮ್ಮ ಜೀವನಕ್ಕೆ ಬರ್ತಾರಾ ಅಂತ. ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ, 3 ಆಫ್ ಸ್ವಾರ್ಡ್ಸ್ ಬಂದಿದೆ. ಓಕೆ, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ವ್ಯಕ್ತಿ ಒಂದಷ್ಟು ಅವರ ಕೆಲಸ ಮಾಡುವಂತಹ ಜಾಗಗಳಾಗಿರಬಹುದು ಅಥವಾ ಯಾವುದೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಇವ್ರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಕ್ರಿಯೇಟ್ ಆಗಿದೆ. 3ನೇ ವ್ಯಕ್ತಿ ಈ ವ್ಯಕ್ತಿಯ ಲೈಫಲ್ಲಿ ಇರೋದ್ರಿಂದ ನಿಮ್ಮ ಹತ್ರ ಬರೋದಕ್ಕೆ ಈ ವ್ಯಕ್ತಿ ಆಗ್ತಾ ಇಲ್ಲ. ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬ ಸ್ಟ್ರಾಂಗ್ಲಿ ಇದೆ. ಇಲ್ಲಿ ಮನಸ್ಸಿನಲ್ಲಿ ನಿಮ್ಮ ವಿಚಾರವಾಗಿ ಈ ವ್ಯಕ್ತಿಗೆ ನೆನಪು ಇದೆ, ಎಲ್ಲನೂ ಇದೆ. ಬಟ್ ಆದರೆ 3ನೇ ವ್ಯಕ್ತಿ ಕಗ್ಗಂಟಾಗಿ ಈ ಫ್ಯೂಚರಲ್ಲಿ ಏನಿದೆ ಈ ಸಂಬಂಧದಲ್ಲಿ ಇರೋದ್ರಿಂದ ಒಂದಷ್ಟು ಈ ವ್ಯಕ್ತಿ ತುಂಬಾ ಚಂಚಲ ಮೈಂಡ್ ಆಗ್ತಾ ಇದೆ. ಬಟ್ ಆದರೆ ಇವರು ಕಾಂಟ್ಯಾಕ್ಟೇ ಮಾಡೋದಿಲ್ವಾ ನಿಮಗೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇವರ ಕಡೆಯಿಂದ ನಿಮಗೆ ಕಾಂಟ್ಯಾಕ್ಟ್ ಬರುವಂಥ ಸಾಧ್ಯತೆ, ಮೆಸೇಜ್ ಬರುವಂಥ ಸಾಧ್ಯತೆ, ಕಾಲ್ ಬರುವಂಥ ಸಾಧ್ಯತೆ ಅತಿ ಶೀಘ್ರದಲ್ಲೇ ಇದೆ ಅಂತ ಹೇಳಿ. ಮೇಡಮ್ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಹೇಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ಈ ವ್ಯಕ್ತಿಗೆ ಏನು ಅಂತ ಹೇಳಿದ್ರೆ ಸ್ಥಿರ ಮನಸ್ಸಿಲ್ಲ, ಮೈಂಡು ತುಂಬಾ ಫ್ಲಿಕ್ಚುಯೇಟ್ ಮಾಡ್ಕೊಳ್ತಾ ಇರೋದ್ರಿಂದ ಈ ವ್ಯಕ್ತಿ ಸಂಪೂರ್ಣವಾಗಿ ಇನ್ನೂ ಕೂಡ ಒಂದು ಕ್ಲಾರಿಟಿಗೆ ಬಂದಿಲ್ಲ. ಬಟ್ ಆದರೆ ಇಲ್ಲಿ ಥರ್ಡ್ ಪಾರ್ಟಿ ಒಟ್ಟಿಗೆ ಮಾತನಾಡುವಂಥದ್ದಾಗಿರ್ಬೋದು, ಥರ್ಡ್ ಪಾರ್ಟಿ ಒಟ್ಟಿಗೆ ಶೇರ್ ಮಾಡುವಂಥದ್ದಾಗಿರ್ಬೋದು, ಈ ರೀತಿ ಎಲ್ಲ ಇದೆ. ಇಲ್ಲಿ ಅವರ ಕೆಲಸದ ವಿಚಾರವಾಗಿರ್ಬೋದು, ಅವರ ವೈಯಕ್ತಿಕ ವಿಚಾರಕ್ಕೆ ಈ ಥರ್ಡ್ ಪಾರ್ಟಿ ಒಂದಷ್ಟು ಹೆಲ್ಪ್ ಮಾಡಿರ್ಬೋದು, ಸಹಾಯ ಮಾಡಿರ್ಬೋದು. ಸೊ ಅದೇ ಥರ್ಡ್ ಪಾರ್ಟಿಯಿಂದನೇ ಇಲ್ಲಿ ನಿಮ್ಮಿಬ್ಬರ ಸಂಬಂಧನೂ ಕೂಡ ಹಾಳಾಗ್ತಾ ಇದೆ. ಅವರ ಪರ್ಸ್ನಲಿ ವೈಯಕ್ತಿಕ ವಿಚಾರಕ್ಕೆ ಅವ್ರು ಏನೇ ಹೆಲ್ಪ್ ಮಾಡಿರ್ಬೋದು. ಬಟ್ ಆದರೆ ಅದು ಹೆಂಗಾಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಒಳ್ಳೆಯ ಸಂಬಂಧನೇ ಬಿಟ್ಟು ಹೋಗುವ ರೀತಿಯಲ್ಲಿ ಆಗಿ ಹೋಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಯಿಂದ ನಿಮಗೆ ಮೆಸೇಜ್ ಬರುವಂತಹ ಸಾಧ್ಯತೆ ಇದೆ. ಅವ್ರ ಕಡೆಯಿಂದ ನಿಮಗೆ ಕಾಂಟ್ಯಾಕ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆ್ಯಕ್ಚುಲಾಗಿ ಮುಂದಿನ ದಿನಗಳಲ್ಲಿ ಕೆಲವೊಂದಷ್ಟು ಒಳ್ಳೆಯ ವಿಚಾರಗಳಾಗಿರ್ಬಹುದು ಅಥವಾ ಈ ಸಂಬಂಧನ ಯಾವ ರೀತಿ ತಗೊಂಡು ಹೋಗಬೇಕು ಅನ್ನೋದಕ್ಕಾಗಿರ್ಬೋದು ಅಥವಾ ಒಂದು ಕ್ಲಾರಿಟಿಗೆ ನಿಮ್ಮ ಪರ್ಸನ್ ಬರ್ತಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಒಂದು ಕ್ಲಾರಿಟಿ ನಿಮಗೆ ಸಿಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದನೂ ಕೂಡ ಹೊಸ ರೀತಿಯಲ್ಲಿ ಈ ವ್ಯಕ್ತಿ ಬರುವಂಥ ಸಾಧ್ಯತೆ ಇದೆ. ಹೌದು, ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಅವ್ರಿಗೇನಾಗತ್ತೆ ಅಂತ ಹೇಳಿದ್ರೆ ಆ ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ಒಂದಷ್ಟು ಜಗಳ ಮಾಡುವಂಥದ್ದು ಅಥವಾ ಕೂಗಾಡುವಂಥದ್ದು, ಮಾತನಾಡುವಂಥದ್ದು, ಈ ರೀತಿ ಎಲ್ಲ ಆದ ನಂತರ ಏನಾಗ್ತಾ ಇದೆ ಈ ವ್ಯಕ್ತಿ ಮರಳಿ ನಿಮ್ಮ ಬಳಿ ಬರುವಂತಹ ಸಾಧ್ಯತೆ ಇದೆ. ಇವ್ರಿಗೆ ಏನಾಗುತ್ತೆ, ಇವ್ರದ್ದು ಒಂದಷ್ಟು ಚಂಚಲ ಮೈಂಡ್ ಫ್ಲಿಕ್ಚುಯೇಟ್ ಆಗುತ್ತೆ. ಸರಿಯಾದ ನಿರ್ಧಾರ ತಗೊಳ್ದಲೇ ಮತ್ತೆ ಕೂಡ ನಿಮ್ಮ ಲೈಫಿಗೆ ಬರುವಂತಹ ಸಾಧ್ಯತೆ ಇದೆ. ಆದರೆ ಈ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದ ಮೇಲೆ ನೀವು ಈ ವ್ಯಕ್ತಿನ ಪದೇ ಪದೇ ಹಳೆ ವಿಚಾರನ ಮೆಲುಕು ಹಾಕುವಂಥದ್ದಾಗಿರ್ಬೋದು, ಅನುಮಾನಗಳು ಪಡುವಂಥದ್ದಾಗಿರ್ಬೋದು, ತುಂಬಾ ನೀವು ಹಳೆ ವಿಚಾರ ತೆಗೆದಷ್ಟು ಕೂಡ ಈ ವ್ಯಕ್ತಿ ಮತ್ತೆ ಮರಳಿ ಹಳೆಯ ರೀತಿ ಮತ್ತೆ ಬದಲಾಗುವ ಸಾಧ್ಯತೆ ಇದೆ. ಸೊ ಹಾಗಾಗಿ ಈ ವ್ಯಕ್ತಿ ನಿಮ್ಮ ಲೈಫಿಗೆ ಬರುವ ಮುಂಚೆ ಒಂದು ಹೊಸ ರೀತಿಯಲ್ಲಿ ಬರ್ತಾರೆ. ಬಟ್ ಆದರೆ ನೀವು ಹಳೆಯ ವಿಚಾರನ ಮರೆತು ಆಗಿಂದ ಒಂದು ಫ್ರೆಂಡ್ಶಿಪ್ನ ರೀತಿಯಾಗಿರಬಹುದು, ಆ ರೀತಿ ಮುಂದೆ ಒರೆಸ್ಬೇಕಾಗತ್ತೆ. ಒಂದು ಒಳ್ಳೆಯ ವ್ಯಕ್ತಿ ಆಗಿ ಒಂದು ಹೊಸ ರೀತಿ ಬದಲಾವಣೆಯ ರೀತಿಯಾಗಿ ಈ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಾರೆ. ಅವರು ಮಾಡಿರುವಂತಹ ತಪ್ಪುಗಳನ್ನು ಅವರು ತಿದ್ದುಕೊಂಡು ನಿಮ್ಮ ಲೈಫ್ನಲ್ಲಿ ಬರ್ತಾರೆ. ಬಟ್ ಆದರೆ ಬಂದುವಾಗ ನೀವು ಯಾವ ರೀತಿ ಇರ್ತೀರಾ ಅನ್ನೋದು ಮ್ಯಾಟ್ರ್ ಆಗತ್ತೆ. ಸೊ ಇದು ಸೆಕೆಂಡ್ ಕಾರ್ಡ್ ರೀಡಿಂಗ್ ಆಗಿತ್ತು. ಸಾಕಷ್ಟು ಜನ ನನಗೆ ವಾಟ್ಸಪ್ ಮಾಡ್ತಿದ್ರು ಲವ್ ರೀಡಿಂಗ್ ಮಾಡಿ ಅಂತ. ಲವ್ ರೀಡಿಂಗ್ ಮಾಡಿದ್ದೀನಿ. ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದರೆ ಮರಳಿ ನಿಮ್ಮ ಲೈಫಿಗೆ ಬರ್ತಾರ ಅನ್ನುವ ಕ್ಲಾರಿಟಿ ರೀಡಿಂಗಲ್ಲಿ ಕೊಟ್ಟಿದ್ದೀನಿ. ಕಾರ್ಡ್ಗಳ ಸೆಲೆಕ್ಷನ್ ನಿಮಗೆ ಬಿಟ್ಟಿದ್ದಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಪ್ಲೇಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.